ಬ್ಯಾಂಕ್ನಲ್ಲಿ ಹಗಲು ದರೋಡೆ. ಘಟನಾ ಸ್ಥಳಕ್ಕೆ ಸ್ಪೀಕರ್ ಯುಟಿ ಖಾದರ್ ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆ ನಡೆಸ್ತಾ ಇದ್ದು ವಿಷಯ ತಿಳಿತಾ ಇದ್ದಂತೆ ಬ್ಯಾಂಕ್ಗೆ ಬಂದಿದ್ದಾರೆ. ಕೋಟೆಕಾರ್ ಬ್ಯಾಂಕ್ ಸಿಬ್ಬಂದಿ ಬಳಿ ಮಾಹಿತಿ ಪಡ್ಕೊಂಡಿದ್ದಾರೆ. ಕೋಟೆಕಾರ್ ಸಹಕಾರ ಬ್ಯಾಂಕ್ನಲ್ಲಿ ದರೋಡೆಯಾಗಿದೆ. ಗನ್ ತೋರಿಸಿ ಬೆದರಿಸಿ ದರೋಡೆ ಮಾಡಿದ್ದಾರೆ. ಪೊಲೀಸರ ಇಲಾಖೆಯ ಸಂಪೂರ್ಣ ಸಹಕಾರ ಕೊಡಬೇಕು. ಪೊಲೀಸ್ ಇಲಾಖೆ ಸ್ಪೆಷಲ್ ಟೀಮ್ ಮಾಡಿ ಪತ್ತೆ ಹಚ್ಚಬೇಕು. ಮುಂದೆ ಈ ರೀತಿ ಆಗದಂತೆ ಕ್ರಮ ಕೈಗೊಳ್ಳಿ ಎಂದಿದ್ದಾರೆ ಖಾದರ್. ಮಧ್ಯಾಹ್ನ ಬಹುಶಃ ಯಾರು ಕೂಡ ಇವತ್ತು ಜನರು ಕಡಿಮೆ ಇದ್ದ ಸಂದರ್ಭದಲ್ಲಿ ಬಂದು ಇವತ್ತು ಬೆದರಿಸಿ ತಲ್ವಾರ್ ಮತ್ತು ಇವತ್ತು ಅವರು ಜನಗಳನ್ನು ತೆಗೆದುಕೊಂಡು ಬಂದು ಬೆದರಿಸಿ ರೂಢಿ ಮಾಡಿ ಡೆಪಾಯಿಟ್ ಮಾಡಿ ಇವತ್ತು ದರೋಡೆ ಮಾಡಿ ಹೋಗಿದ್ದಾರೆ. ಬಹುಶಃ ಈಗಾಗಲೇ ನಾವಿಲ್ಲಿ ಬಂದು ಈಗಾಗಲೇ ಅಧ್ಯಕ್ಷರು ಶೆಟ್ಟಿ ಮತ್ತು ಅಬ್ಸಾರಿ ಉಪಾಧ್ಯಕ್ಷರು ಆಡಳಿತ ಸಮಿತಿ ಎಲ್ಲರೂ ಇಲ್ಲಿ ಚರ್ಚೆ ಮಾಡಿದ್ದೇವೆ. ಒಂದು, ಪೊಲೀಸ್ ಇಲಾಖೆ ಸಂಪೂರ್ಣ ಸಹಕಾರ ಕೊಡುವುದು. ಪೊಲೀಸ್ ಇಲಾಖೆಯವರು ಸ್ಪೆಷಲ್ ಟೀಮ್ ಇದಕ್ಕೆ ಮಾಡಿಕೊಂಡು ಆನೆಸ್ಟ್ ಅಧಿಕಾರಿಗಳನ್ನು ಸಿಬ್ಬಂದಿಗಳನ್ನು ಹಾಕಿ ಆದಷ್ಟು ಬೇಗನೆ ಪತ್ತೆ ಹಚ್ಚಲು ಕ್ರಮ ಕೈಗೊಳ್ಳುವುದು ಮಾತ್ರ ಅಲ್ಲ, ಇನ್ನು ಮುಂದೆ ಈ ರೀತಿಯ ಈ ದರೋಡೆಕೋರಿಗೆ ಧೈರ್ಯ ಬರದ ರೀತಿಯಲ್ಲಿ ಕ್ರಮ ಕೊಡಬೇಕೆಂದು ಹೇಳಿ ಕೂಡ ನಾವು ಸೂಚಿಸ್ತೇವೆ. ಪೊಲೀಸ್ ಇಲಾಖೆ ಈಗಲೇ ಇದಕ್ಕೆ ಸನ್ನದ್ಧರಾಗಿ ಈಗಾಗಲೇ ಬೇಕಾದ ವಿದ್ಯಾರ್ಥಿಗಳ ಕಣ್ಣೆದುರೇ ನಡೆದಿದೆ ಬ್ಯಾಂಕ್ ದರೋಡೆ. ಕೋಟೆಕಾರು ಬ್ಯಾಂಕ್ ಲೂಟಿಗೆ ಮಕ್ಕಳೇ ಪ್ರತ್ಯಕ್ಷ ಸಾಕ್ಷಿ. ಮಕ್ಕಳಿಗೂ ಗನ್ ತೋರಿಸಿದ ದರೋಡೆಕೋರರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ವಿದ್ಯಾರ್ಥಿಗಳು ಮಾತಾಡಿದ್ದಾರೆ. ನಾವು ಪಿಜ್ಜಾ ತಿನ್ನೋದಕ್ಕೆ ಬಂದಾಗ ಇಲ್ಲಿ ಗಲಾಟೆ ಆಯಿತು. ಮೇಲೆ ಓಡಿ ಬಂದ ನಮಗೆ ಗನ್ ತೋರಿಸಿ ಹೋಗಿ ಅಂದ್ರು. ಕಳ್ಳ ಕಳ್ಳ ಅಂತ ನಾವು ಎಲ್ಲರಿಗೂ ಕೂಗಿ ಹೇಳಿದ್ವಿ. ಬ್ಯಾಂಕ್ ಲೂಟಿ ಕಂಡ ವಿದ್ಯಾರ್ಥಿಗಳು ಈ ಮಾತು ಹೇಳಿದ್ದಾರೆ. ಬಂದ್ ಮಾಡ್ಲಿಕ್ಕೆ ಒಂದು ಸೆಟ್ ಬಂದ ಕೆಳಗೆ ಬಂದ್ ಮಾಡ್ತೀವಿ ಕಾರಲ್ಲಿ ಇಬ್ರು ಕಾರಲ್ಲಿ ಮತ್ತೆ ಇಲ್ಲಿ ಸ್ವಲ್ಪ ಎಷ್ಟು ಜನ ಸರಿಲಿಕ್ಕೆ ಬಂದದ್ದು ತಿನ್ನುವಾಗ ಇಲ್ಲೆಲ್ಲ ಬಬ್ಬೆ ಆಗ್ತಾ ಇತ್ತು. ಆವಾಗ ನಾವು ಮೇಲೆ ಬರುವಾಗ ಹೋಗಿರೋ ಹೇಳಿ ನಾವೆಲ್ಲ ಹೋಗಿ ರಾಜ್ಯದಲ್ಲಿ ಬಾಲ ಬಿಚ್ಚಿದ್ದಾರ ದರೋಡೆಕೋರರು. 2 ದಿನದಲ್ಲಿ 3 ಜಿಲ್ಲೆಯಲ್ಲಿ ಲೂಟಿ. ಬೀದರ್, ವಿಜಯಪುರದ ಬಳಿಕ ಮಂಗಳೂರಲ್ಲೂ ರಾಬರಿ ಆಗಿದೆ. ಸಿಎಂ ಮಂಗಳೂರಿನಲ್ಲಿ ಇರುವಾಗಲೇ ಬ್ಯಾಂಕ್ ಲೂಟಿಯಾಗಿದೆ. ಸಿಎಂ ಭದ್ರತೆಯಲ್ಲಿ ಪೊಲೀಸರು ಬ್ಯುಸಿ ಆಗಿರೋದು ಅವರಿಗೆ ವರದಾನ ಆಗಿದೆ. ಸರ್ಕಾರ ಪೊಲೀಸ್ ಇಲಾಖೆಯ ಮೇಲೆ ಭಯ ಮಾಯ ಆಗಿದೆ. ಪೊಲೀಸ್ ಇಲಾಖೆಯ ಮೇಲೆ ಭಯವೇ ಇಲ್ಲವಾಯ್ತಾ ಅನ್ನೋದು ಪ್ರಶ್ನೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಯ್ತಾ? ಹಾಗಾದ್ರೆ ಖಾಕಿ ಭಯ ಇಲ್ಲದೆ ಎಗ್ಗಿಲ್ಲದೆ ನಡೀತಾ ಇದೆ ದರೋಡೆ. ಬೀದರ್ನಲ್ಲಾದ ದರೋಡೆಯನ್ನ ನೀವು ನೋಡ್ತಾ ಇದ್ದೀರಾ. ಒಬ್ಬ ವ್ಯಕ್ತಿಯನ್ನ ಬರ್ಬರವಾಗಿ ಕೊಂದಿದ್ದಾರೆ. ಎಟಿಎಂ ಸಿಬ್ಬಂದಿಯನ್ನ ಬರ್ಬರವಾಗಿ ಕೊಂದು ಮತ್ತೊಬ್ಬ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿ ಇನ್ನೊಬ್ಬ ಸಿಬ್ಬಂದಿಗೆ ಇವತ್ತು ಶಸ್ತ್ರಚಿಕಿತ್ಸೆ ಆಗಿದೆ. ಗಂಭೀರವಾಗಿದೆ ಸ್ಥಿತಿ. ಜೀವ ತೆಗೆದಾದ್ರೂ ದರೋಡೆಗೆ ಮುಂದಾಗಿದ್ದಾರೆ ಈ ದರೋಡೆಕೋರರು. ಹಾಗಾದ್ರೆ ರಾಜ್ಯದಲ್ಲಿ ಪೊಲೀಸು, ಕಾನೂನು ಸುವ್ಯವಸ್ಥೆ ಇದ್ರ ಬಗ್ಗೆ ಭಯ ಇಲ್ಲದೆ ಹೋಗಿದ್ಯಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.